ಮಕ್ಕಳೇ, ನೀವು ಕಳೆದ 2 ತಿಂಗಳಲ್ಲಿ ಏನೂ ಓದಿಲ್ಲ ಅಂದ್ರು ಈ ಮೂಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರು 99% ಸ್ಕೋರ್ ಮಾಡಬಹುದು. ಹೇಗೆ ಮಾಡಬಹುದು? ಪ್ರೂಫ್ ನೊಂದಿಗೆ ಹೇಳ್ತೇನೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಂತಹದೇ ಕಂಟೆಂಟ್ಗೋಸ್ಕರ ಈಗಲೇ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಒಂದು ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ನೀವು ಕಮೆಂಟ್ ಅಲ್ಲಿ ಉತ್ತರವನ್ನ ತಿಳಿಸಬೇಕು. ಏನ್ ಪ್ರಶ್ನೆ? ಮೊದಲನೇದು, ನೀವು ಇಲ್ಲಿ ತನಕ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿದ್ದೀರೋ ಇಲ್ವೋ? ಎಸ್, ಫಾಲೋ ಟೈಮ್ ಟೇಬಲ್ ಅಂತ ಹಾಕಿ. ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇಲ್ಲ, ನಾನು ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿಲ್ಲ. ಎಲ್ಲಿ ತನಕ ನಾವು ಬೇಸಿಕ್ ಆಗಿರುವಂತಹ ಪ್ರಶ್ನೆಗಳಿಗೆ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಲ್ವೋ ಅಲ್ಲಿ ತನಕ ನೆಕ್ಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಹೇಗೆ ಇಂದು ನಾವೆಲ್ಲಿದ್ದೇವೋ ಅದು ನಮ್ಮ ಪಾಸ್ಟ್ ಇಂದ ಡಿಫೈನ್ ಆಗಿರುತ್ತೋ ಹಾಗೆ ಆ ಪಾಸ್ಟ್ ಅನ್ನ ಅಥವಾ ಭೂತಕಾಲವನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಕೀಪ್ ಪೋಸ್ಟ್ಪೋನಿಂಗ್. ಇವತ್ತು ಕೆಲಸ ಮಾಡೋದನ್ನ ನಾಳೆ ಮುಂದೆ ಹಾಕ್ತೀರಾ, ನಾಡಿದ್ದು ಹಾಕ್ತೀರಾ, ಇದೇ ರೀತಿ ಮುಂದೆ ಹಾಕ್ತಾ ಇದ್ದೀರಾ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಎಸ್, ಪೋಸ್ಟ್ಪೋನ್ ಮಾಡ್ತಾ ಇದ್ದೇನೆ ಅಂತ ಹಾಕಿ. ಇಲ್ಲ, ನೋ ಅಂತ ಹಾಕಿ. ಫೀಲಿಂಗ್ ಗಿಲ್ಟಿ ನೌ. ಈಗ FA1 ಎಕ್ಸಾಮ್ ಬರುತ್ತೆ, ಅಲ್ಲಿ ಮಾರ್ಕ್ಸ್ಗಳು ಅಷ್ಟು ಚೆನ್ನಾಗಿ ಬಂದಿಲ್ಲ, ನಾನು ಮೊದಲೇ ಓದಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ. ಈ ರೀತಿ ನಿಮ್ಮ ಮನಸ್ಸಿನಲ್ಲೂ ಗಿಲ್ಟ್ ಫೀಲ್ ಆಗ್ತಾ ಇದೆ, ಅಯ್ಯೋ ಯೂಸ್ ಮಾಡಬೇಕಾಗಿತ್ತು ಕಳೆದ ಮನ್ಸುಗಳನ್ನ ಅಂತ. ಹೌದು, ಗಿಲ್ಟ್ ಫೀಲ್ ಆಗ್ತಾ ಇದೆ, ಒಂಥರ ಪಶ್ಚಾತ್ತಾಪ ಪಡ್ತಾ ಇದ್ದೇನೆಂದ್ರೆ ಎಸ್ ಅಂತ ಹಾಕಿ. ಈ 3 ಪ್ರಶ್ನೆಗಳಿಗೆ ನೀವು ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ಈ 3 ಪ್ರಶ್ನೆಗಳಿಗೂ ಎಸ್ ಅಂತ ನಿಮ್ಮ ಉತ್ತರ ಇದ್ರೆ ಇಟ್ಸ್ ಓಕೆ, ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ಯಾಕಂದ್ರೆ ಯು ಆರ್ ನಾಟ್ ಅಲೋನ್. ನೀವು ಈ ಜರ್ನಿಯಲ್ಲಿ ಏಕಾಂಗಿ ಅಲ್ಲ, ಒಬ್ಬರೇ ಇಲ್ಲ. ನಾನು ನಿಮ್ಮ ಆದರ್ಶ್ ಸರ್ ನಿಮ್ಮ ಜರ್ನಿಯಲ್ಲಿ ಥ್ರೂ ಔಟ್ ಇರ್ತೇನೆ. ಇಲ್ಲಿ ತನಕ ಓದಿಲ್ವೋ? ಹಾಗಾದ್ರೆ ಇವತ್ತಿನಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡೋಣ. ನನಗೆ ಒಂದು ಪ್ರಾಮಿಸ್ ಅನ್ನ ಮಾಡಿ. ಏನು ಪ್ರಾಮಿಸು? ಎಸ್ ಸರ್, ಇವತ್ತಿನಿಂದ, ಟುಡೇ ಅಂತ ಕಮೆಂಟಲ್ಲಿ ಹಾಕಿ. ಟುಡೇ ಅಥವಾ ಪ್ರಾಮಿಸ್ ಏನ್ ಮನ್ಸಿಗೆ ಬರುತ್ತೋ ಆ ವರ್ಡ್ ಅನ್ನ ಹಾಕಿ. ನಾನು ಇವತ್ತಿನಿಂದ ನೀವು ಹೇಳಿದ ಹಾಗೆ ಓದ್ತೇನೆ ಸರ್, ಯಾಕಂದ್ರೆ ನನಗೆ ಸ್ಟೇಟ್ ರ್ಯಾಂಕ್ ಬರಬೇಕು, ಸ್ಕೂಲ್ ಟಾಪರ್ ಆಗಬೇಕು, ಏನೇ ಕನಸಿರ್ಬೋದು, ಪೇರೆಂಟ್ಸ್ಗಳನ್ನ ಪ್ರೌಡ್ ಮಾಡಬೇಕು, ಟೀಚರ್ಸ್ಗಳನ್ನ ಪ್ರೌಡ್ ಮಾಡಬೇಕು, ಅದಕ್ಕೋಸ್ಕರ ನೀವು ಹೇಳಿದ ಹಾಗೆ ಇವತ್ತಿನಿಂದ ಓದ್ತೇನೆ ಅನ್ನೋರು ಟುಡೇ ಅಂತ ಹಾಕಿ. ಎಲ್ಲಿ ತನಕ ನೀವು ನಿಮ್ಮ ಮೈಂಡಿಗೆ ಅಥವಾ ನಿಮಗೆ ಒಂದು ಪ್ರಾಮಿಸ್ ಅನ್ನ ಮಾಡಲ್ವೋ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅಂತ ನಾನು ಅಂದ್ಕೊಳ್ತೇನೆ, ಸೊ ನನಗೆ ನೀವು ಒಂದು ಪ್ರಾಮಿಸ್ ಅನ್ನ ಮಾಡಿ, ಎಸ್ ಇವತ್ತಿನಿಂದ ಓದ್ತೇನೆ ಅಂತ. ಸಿಂಪಲ್ 2 ಎಕ್ಸಾಂಪಲ್ ಇದೆ. ಒಬ್ರು ಜೂನಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಜುಲೈ ಓದಲ್ಲ, ಆಗಸ್ಟ್ ಅಲ್ಲಿ ಸ್ವಲ್ಪ ಓದ್ತಾರೆ, ಮತ್ತು ಸೆಪ್ಟೆಂಬರ್ ಅಲ್ಲಿ ಓದಲ್ಲ. ಈ ರೀತಿ ಇರೋನು ಸ್ಟೂಡೆಂಟ್ ಎ ಆಗ್ತಾನೆ. ಅದೇ ಸ್ಟೂಡೆಂಟ್ ಬಿ ಸ್ಟಾರ್ಟೆಡ್ ಲೇಟ್, 2 ಮಂತ್ ವೇಸ್ಟ್ ಆಗಿರುತ್ತೆ, ಜುಲೈದಿಂದ ಸ್ಟಾರ್ಟ್ ಮಾಡ್ತಾನೆ, ಬಟ್ ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಕನ್ಸಿಸ್ಟೆಂಟ್. ಇವತ್ತು ಓದ್ತೀರಾ, ಇವತ್ತು 10 ತಾಸು ಓದೋದು ಹೇಳ್ತಾ ಇಲ್ಲ ನಾನು, ಇವತ್ತು 1 ತಾಸು ಓದಿದ್ದೀರೋ ನಾಳೆನೂ 1 ಗಂಟೆ ಓದಿ. ಇದೇ ಕನ್ಸಿಸ್ಟೆನ್ಸಿ. ಇವತ್ತು ಎಫರ್ಟ್ಸ್ ಹಾಕಿದ್ದೀರಾ ಅಂದ್ರೆ ವಾರದ 7 ದಿನ ಸಹ ನೀವು ಎಫರ್ಟ್ಸ್ಗಳನ್ನ ಹಾಕಬೇಕು. ಅದೇ ಸಕ್ಸಸ್ಸಿನ ಮೂಲ ಫಂಡ ಆಗಿರುವಂತಹದ್ದು. ಹೀಗಾಗಿ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ಇಟ್ಸ್ ಓಕೆ, ನಾವು ಇಲ್ಲಿಂದ ಕನ್ಸಿಸ್ಟೆಂಟ್ ಆಗಿ ಓದೋಣ. ಹೇಗೆ ಓದಬೇಕು ಸರ್? ಸಿಂಪಲ್. ನಿಮ್ಮ ಡೇದಲ್ಲಿ ಮಾರ್ನಿಂಗ್ ಇರುತ್ತೆ, ಆಫ್ಟರ್ನೂನ್ ಇರುತ್ತೆ, ಈವ್ನಿಂಗ್ ಇರುತ್ತೆ, ಮುಂಜಾನೆ, ಮಧ್ಯಾಹ್ನ, ಸಂಜೆ, ನೈಟು ತೆಗೆದುಕೊಂಡ್ಬಿಡೋಣ. ಮಾರ್ನಿಂಗು ನೀವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ನೀವು ಓದ್ತೀರಾ ಅಂದರೆ ಅಲ್ಲಿ ಒಂದು 45 ಮಿನಿಟ್ಸ್ ಓದಿ. ಇಲ್ಲ ಸರ್ ನನಗೆ ಬೆಳಗ್ಗೆ ಏಳ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಓಕೆ, ಮಾರ್ನಿಂಗ್ ಏಳ್ಲಿಕ್ಕೆ ಆಗ್ತಾ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡೇಬಲ್. ಆಫ್ಟರ್ ನನ್ನ ಸ್ಕೂಲಲ್ಲಿ ಇರ್ತೀರಾ, ಹೀಗಾಗಿ ನೀವು ಸಪ್ರೇಟ್ ಆಗಿ ಓದ್ಲಿಕ್ಕೆ ಆಗಲ್ಲ. ಬಟ್ ಈವ್ನಿಂಗ್ ಬರ್ತೀರಾ ಅಲ್ಲ, ಇಲ್ಲಿ ನೀವು ಖಂಡಿತವಾಗಿಯೂ 45 ಮಿನಿಟ್ಸ್ ಓದಲೇಬೇಕು. ಹಾಗೆ ನೈಟು ಸಹ ಬೆಳಿಗ್ಗೆ ಓದಿದ್ರೆ ಇಲ್ಲೊಂದು 45 ಮಿನಿಟ್ಸ್ ಓದಬೇಕು. ಈ ರೀತಿಯಾಗಿ 3 ಸ್ಟಡಿ ಬ್ಲಾಕ್ಸ್ಗಳನ್ನ ನಾನು ಮಾಡಿದ್ದೇನೆ, ಬೆಳಿಗ್ಗೆ, ಸಂಜೆ, ರಾತ್ರಿ. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ನಾನು 45 ನಿಮಿಷದ್ದು 3 ಸೆಷನ್ಸ್ಗಳನ್ನ ಓದ್ತೇನೆ ಅಂದರೆ ನಿಮ್ಮ ಏನೇ ಗೋಲ್ ಇರಬಹುದು ಅದನ್ನು ಅಚೀವ್ ಮಾಡ್ತೀರಾ. ಏನೇ ಬ್ಯಾಕ್ಲಾಗ್ಸ್ ಇರ್ಬೋದು, ಹಿಂದೆ ಇದು ಮಾಡ್ಲಿಕ್ಕಾಗಿಲ್ಲ, ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ಲ, ಅದನ್ನೂ ಸಹ ಕಂಪ್ಲೀಟ್ ಮಾಡ್ತೀರಾ.
ಈ 45 ಮಿನಿಟ್ಸ್ ಓದ್ ಆದ್ಮೇಲೆ ಕೊನೆಗೆ 30 ಮಿನಿಟ್ಸ್ ರಿವಿಷನ್ ಅನ್ನ ಮಾಡಬೇಕು. ಆ ದಿನ ಏನೇನ್ ಓದಿದ್ದೀರೋ ನನ್ನ ಸಿಂಪಲ್ ಫಂಡ ರಿವಿಷನ್ ಮಾಡ್ಲಿಕ್ಕೆ ಕಣ್ಣು ಮುಚ್ಕೊಳ್ಳಿ. ಆ ದಿನ ಏನೇನ್ ಓದಿದ್ದೀರೋ ಅಂತ ಮನಸ್ಸಲ್ಲೇ ದೊಡ್ಡದಾಗಿ ಅಥವಾ ಬಾಯಲ್ಲಿ ಹೇಳ್ತಾ ಹೋಗಿ. ಅದಾದ್ಮೇಲೆ ಒಂದು 10 ಮಿನಿಟ್ಸ್ ಕೀವರ್ಡ್ಸ್ಗಳನ್ನ ಬರಿತಾ ಹೋಗಿ. ನಾನು ಇದನ್ನು ಓದ್ದೆ, ಇದರಲ್ಲಿ ಇದು ಓದ್ದೆ ಅಂತ. ಈ ರೀತಿಯಾಗಿ ಶಾರ್ಟ್ ಆಗಿರ್ಬೇಕು ಕೀವರ್ಡ್ಸು. ಓದಿದ್ದೆಲ್ಲವನ್ನೂ ಸಹ ಬರೆಯೋ ಅವಶ್ಯಕತೆ ಇಲ್ಲ. ಹೆಡ್ಲೈನ್ಸು, ಇಂಪಾರ್ಟೆಂಟ್ ಟರ್ಮ್ಸು ಇವುಗಳನ್ನ ಬರೀರಿ. ಹಾಗೆ ಮೈಂಡಿಗೆ ಆದಷ್ಟು ಆಕ್ಟಿವಿಟಿ ಕೊಡ್ತಾ ಇರಬೇಕು. MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ಮಾಡಬೇಕು. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ನಾವು ಪ್ರಾಕ್ಟೀಸ್ ಸೆಕ್ಷನ್ದಲ್ಲಿ MCQsಗಳನ್ನ ಕೊಟ್ಟಿದ್ದೇವೆ. ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಮಲ್ಗೋಕ್ಕಿಂತ ಮುಂಚೆ ಅಥವಾ ಓದಾದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅನ್ನಿಸ್ತಾ ಇದೆಯೋ ಒಂದು MCQ ಟೆಸ್ಟನ್ನು ತೆಗೆದುಕೊಳ್ಳಿ, ಅಟೆಂಪ್ಟ್ ಮಾಡಿ. ಇವತ್ತು ನೀವು ಎಷ್ಟು ಪ್ರೋಗ್ರೆಸ್ ಮಾಡ್ತೀರೋ ಅದು ಮ್ಯಾಟರ್ ಆಗತ್ತೆ ಹಿಂದಿನ ಮಿಸ್ಟೇಕ್ಸ್ಗಳಿಗಿಂತ. ಯಾಕಂದ್ರೆ ಹಿಂದಿನ ಮಿಸ್ಟೇಕ್ಸ್ಗಳನ್ನ, ತಪ್ಪುಗಳನ್ನ ನಾವು ತಿದ್ದಲಿಕ್ಕೆ ಆಗಲ್ಲ. ಅದನ್ನ ತಿದ್ದಲಿಕ್ಕೆ ಒಂದೇ ಒಂದು ಉಪಾಯ ಅಂದ್ರೆ ಇವತ್ತು ನಾವು ಎಫರ್ಟ್ಸ್ಗಳನ್ನ ಹಾಕೋದು. ಎಲ್ಲರೂ ಕಮೆಂಟಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ. ಯಾಕಂದ್ರೆ ಜೂನ್ ಹೋಯ್ತು, ಮೇ ಹೋಯ್ತು, ಇನ್ನೂ ಕಮ್ ಬ್ಯಾಕ್ ಮಾಡಲ್ಲ, ಇನ್ನೂ ಸ್ಟಡಿ ಮಾಡಲ್ಲ ಅಂದ್ರೆ ಆಗಲ್ಲ ಮಗು. ಎಕ್ಸಾಮ್ ಹೇಗೆ ನಿಯರ್ ಆಗ್ತಾ ಹೋಗುತ್ತೋ ಹಾಗೆ ನಿಮ್ಮ ಮೇಲೆ ಪ್ರೆಷರು, ಸ್ಟ್ರೆಸ್ಸು ಸಹ ಹೆಚ್ಚಿಗೆ ಆಗತ್ತೆ. ಅದಕ್ಕೋಸ್ಕರ ಈಗ್ಲಿಂದಲೇ ಕಮ್ ಬ್ಯಾಕ್ ಅಂತ ಮಾಡಿ. ಇಷ್ಟೆಲ್ಲ ಹೇಳಿದೆ ಟಿಪ್ಸು. ಆದರೂ ಸಹ ಬಹಳಷ್ಟು ಮಕ್ಕಳು ರೀಸ್ಟಾರ್ಟ್ ಮಾಡ್ತಾರೆ, ನನ್ಗೆ ಗೊತ್ತು. ಎಸ್, ಆದರ್ಶ್ ಸರ್ ಹೇಳಿದ್ದಾರೆ, ನಾನು ಓದಬೇಕು ಅಂತ ಓದ್ಲಿಕ್ಕೆ ಬರ್ತಾರೆ. 5 ದಿನ ಓದ್ತಾರೆ, ಬಟ್ 6ನೇ ದಿನ ನಿಲ್ಲಿಸ್ತಾರೆ. ಆಗಲ್ಲ. ಆ ಒಂದು ಚೇನ್ ಬ್ರೇಕ್ ಆದ್ಮೇಲೆ ಮತ್ತೊಂದು ತಿಂಗಳು, 2 ತಿಂಗಳು ಮತ್ತೆ ಪುನಃ ಆದರ್ಶ್ ಸರ್ ಯಾವಾಗ ಮತ್ತೊಂದು ಕಮ್ ಬ್ಯಾಕ್ ವಿಡಿಯೋನ ಮಾಡ್ಕೊಂಡ್ ಬರ್ತಾರೋ ಆವಾಗ ಸ್ಟಾರ್ಟ್ ಮಾಡ್ತಾರೆ. ಇದು ಸರಿಯಾದ ಅಪ್ರೋಚ್ ಅಲ್ಲ. ಯಾವಾಗ ಅನ್ಸುತ್ತೋ ಆಗ್ತಾ ಇಲ್ಲ, 5 ದಿವಸ ಆದ್ಮೇಲೆ ಬೋರ್ ಅನ್ಸುತ್ತೆ, ಆಗ್ಲೇ ಮ್ಯಾಟರ್ ಆಗೋದು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಕನ್ಸಿಸ್ಟೆನ್ಸಿ, ನಿರಂತರವಾಗಿರೋದು. ಒಂದಿನ ಬರ್ತೀರಾ, ಸೆಕೆಂಡ್ ಡೇ, ಥರ್ಡ್ ಡೇ, 4th ಡೇ, 5th ಡೇ, 6th ಡೇ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಯಾವಾಗ ಮೋಟಿವೇಶನ್ ಬರಲ್ವೋ ನಿಮ್ಮ ಗೋಲನ್ನ ನೆನ್ಪು ಮಾಡ್ಕೊಳ್ಳಿ, ನನ್ನನ್ನ ನೆನ್ಪು ಮಾಡ್ಕೊಳ್ಳಿ. ಆ 6th ಡೇ, 7th ಡೇಗೂ ಸಹ ಟರ್ನ್ ಅಪ್ ಆಗಿ. ಗಿಲ್ಟಿ ಅಂತ ಫೀಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಒಂದು ಡಿಸಿಷನ್ ಮಾಡ್ಬೇಕು ನೀವು. ಹಿಂದಿನ 2 ಮಂತ್ಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತಿರೋ ಅಥವಾ ನೆಕ್ಸ್ಟ್ 7 ಮಂತ್ಸ್ಗಳಲ್ಲಿ ಹೇಗೆ ನನ್ನ ರಿಸಲ್ಟ್ ಅನ್ನ ಚೇಂಜ್ ಮಾಡಬೇಕು ಅಂತ ಯೋಚಿಸ್ತಿರೋ. ಡಿಸಿಷನ್ ನಿಮಗೆ ಬಿಟ್ಟದ್ದು. ಹೇಳಬೇಕಾಗಿರುವಂತಹ ಎಲ್ಲಾ ಪಾಯಿಂಟ್ಸ್ಗಳನ್ನ ಹೇಳಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಕಮ್ ಬ್ಯಾಕ್ ಮಾಡ್ತೇನೆ ಅನ್ನೋರು ಸಹ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಇಂತಹದೇ ಕಂಟೆಂಟ್ಗೋಸ್ಕರ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.